ಗುಡ್ ಮಾರ್ನಿಂಗ್ ಆಲ್. ಸೊ ನಿನ್ನೆನೆ ಹೇಳ್ದಂಗೆ ನಿನ್ನೆ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದು ವೀಕ್ಲಿ ಲೆವೆಲ್ಸಿಂದ ಎಲ್ಲ ಲೆವೆಲ್ಸು ಮಾರ್ಕ್ ಮಾಡಿ ಕೊನೆಗೆ ಇಲ್ಲೊಂದು ಆರ್ಡರ್ ಬ್ಲಾಕಿಂದ ಲಾಸ್ಟ್ ಎಂಟ್ರಿ ಹೇಳಿದ್ವಿ ಒಳ್ಳೆ ಸೆಲ್ ಪೊಸಿಷನ್ಸ್ ಇಲ್ಲಿಂದ ಬರ್ಬೋದಂತ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ. ಸೊ ಅದೇ ಥರ ಆಗಿತ್ತು. 1:3 ಸಿಕ್ತು. ಒನ್ ಟ್ರೇಡ್ ಸಿಕ್ಕಿದ್ರು ಸಗದಾಗಿ ಸಿಕ್ತು. ಓಕೆ, ದಟ್ಸ್ ಡನ್. ಸೊ ಇವಾಗ ಹೊಸ ದಿನ ಸ್ಟಾರ್ಟ್ ಆಗಿದೆ. ಇವತ್ತು ಬಂದ್ಬಿಟ್ಟು ಡೇಟು 14 ಜುಲೈ ಟ್ಯೂಸ್ಡೇ. ಸೊ ನ್ಯೂ ಡೇ ಆಗಿರೋದ್ರಿಂದ ನಾವು ಡೈಲಿ ಟೈಮ್ ಫ್ರೇಮ್ ಇಂದ ಅನಾಲಿಸಿಸ್ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಡೈಲಿ ಟೈಮ್ ಫ್ರೇಮ್ ರೇಂಜ್ ಏನಾಗಿದೆ ನೋಡಬೇಕು. ಸೊ ಇಲ್ಲಿ ಡೈಲಿ BOS ಆಗಿದೆ ಹೊಸದಾಗಿ. ಓಕೆ, ಸೊ ಏನು BOS ಇರುತ್ತೆ ಅದನ್ನ ಡೈಲಿ BOS ಅಂತ ಹೊಸದಾಗಿ ಮಾಡ್ಕೋತೀವಿ. ಡೈಲಿ BOS ಆದರೆ ಡೈಲಿ IRI ಇಲ್ಲಿತ್ತು ಮುಂಚೆ. ಸೊ ಅದೇನಾಗುತ್ತೆ ಇವಾಗ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಯಾಕಂದರೆ ರೀಸೆಂಟ್ ಸ್ವಿಂಗು ನೀವು ನೋಡಿದ್ರೆ ನೋಡಿ ಈ ಥರ ಬರುತ್ತೆ. ಅವಾಗ ಹೈ ಲೋವರ್ ಲೋ ಈ ಥರ ಆಗಿದೆ ಇವಾಗ. ಸೊ ಏನಾಗುತ್ತೆ ಡೈಲಿದು ಲೋವರ್ ಐ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ಇದು 4 ಅವರ್ ಲೋವರ್ ಐ ಅಂತ ಇದೆ. ಇದನ್ನ ಡೈಲಿ ಲೋವರ್ ಐ ಮಾಡ್ತೀವಿ. ಮತ್ತೆ ಡೈಲಿ ಲೋವರ್ ಲೋ ನೋಡೋದಿದ್ರೆ ಫಸ್ಟು ಇಲ್ಲಿತ್ತು ಡೈಲಿ ಲೋವರ್ ಲೋ, ಎಕ್ಸ್ಟರ್ನಲ್ಲಿ ಇಲ್ಲೇ ಇದೆ. ಬಟ್ ರೀಸೆಂಟ್ ಸ್ವಿಂಗ್ ನೋಡ್ತೀನಿ ನಾನು ಅಂದರೆ ಈ ಡೈಲಿ ಇದನ್ನ ಇಲ್ಲಿ ಡಿಲೀಟ್ ಮಾಡಿ, ಇದು ನಮ್ಮದು ರೀಸೆಂಟು ಡೈಲಿ ಲೋವರ್ ಹೈ ಆಗುತ್ತೆ. ಸಾರಿ, ಡೈಲಿ ಲೋವರ್ ಲೋ ಆಗುತ್ತೆ. ಓಕೆ, ಸೊ ಲೋವರ್ ಹೈ ಲೋವರ್ ಲೋ ಡೈಲಿ ಬ್ರೇಕ್ಔಟ್ ಸ್ಟ್ರಕ್ಚರ್. ಸೊ ಇವಾಗ ಡೈಲಿ ರೇಂಜ್ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಏನು ಮಾಡ್ತೀವಿ, 4 ಅವರ್ಗೆ ಹೋಗ್ತೀವಿ. 4 ಅವರಲ್ಲಿ ಆ ಡೈಲಿ ರೇಂಜ್ ಒಳಗಡೆ ಏನಾಗಿದೆ ನೋಡ್ತೀವಿ. ಸೊ ರೀಸೆಂಟಾಗಿ ನೋಡಿದ್ರೆ ನಾವು ಇದೆಲ್ಲ ಡಿಲೀಟ್ ಮಾಡಿ ಹಳೆದೆಲ್ಲ. ಸೊ ಇದನ್ನ ನೋಡಿದ್ರೆ ನಮಗೆ ರೀಸೆಂಟಾಗಿ ಏನಾಗಿದೆ ನೋಡಿ. ಸೊ 4 ಅವರ್ದು ಎಕ್ಸ್ಟರ್ನಲಿ ಇಲ್ಲಿ 4 ಅವರ್ದು ಬ್ರೇಕ್ಔಟ್ ಸ್ಟ್ರಕ್ಚರು ಇದೆ. ಜೊತೆಗೆ ಈ ಪಾಯಿಂಟ್ಸ್ ಏನಿತ್ತು ರೀಸೆಂಟಾಗಿ ನೋಡೋದಿದ್ರೆ ನೋಡಿ, ಬಂತು ಕೆಳಗಡೆ ಮೇಲೆ ಮತ್ತು ಬ್ರೇಕ್ ಮಾಡ್ತು, ಕೆಳಗಡೆ ಮೇಲೆ ಮತ್ತು ಬ್ರೇಕ್ ಮಾಡ್ತು. ಸೊ ಈಗ ನೋಡಿದ್ರೆ ನಮಗೆ ಹೈ ಇಲ್ಲಿ ಬರುತ್ತೆ, ಲೋ ಇಲ್ಲಿ ಬರುತ್ತೆ, 4 ಅವರ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿದೆ ರೀಸೆಂಟ್ ನೋಡಿದ್ರೆ ನಾವು. ಹೌದಾ? ಸೊ ಕನ್ಫ್ಯೂಷನ್ಸ್ ಆದರೆ ನೀವು ಲೈನ್ ಚಾರ್ಟ್ಸಲ್ಲೂ ನೋಡ್ಬೋದು. ನೋಡಿ ಈ ಪಾಯಿಂಟ್ ಹತ್ರ ಈ ತುದಿ ಬರುತ್ತೆ ನಮಗೆ. ಸೊ ಅದನ್ನ ನೋಡ್ತಾ ಇದ್ರೆ ನಾವು 4 ಅವರ್ ರೇಂಜ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇದೇನಾಗುತ್ತೆ ನಮ್ಮದು 4 ಅವರ್ದು ಕೆಳಗಡೆ ಹೋಗ್ತಿರೋದ್ರಿಂದ ಲೋವರ್ ಹೈ ಬರುತ್ತೆ ಅಲ್ಲಿ. ನೆಕ್ಸ್ಟು 4 ಅವರ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿ ಕೊಟ್ಟಿತ್ತು. ಸೊ ಅದನ್ನು ನಾವು 4 ಅವರ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಮಾಡ್ತೀವಿ. 4 ಅವರ್ ಬ್ರೇಕ್ಔಟ್ ಸ್ಟ್ರಕ್ಚರ್ ರೀಸೆಂಟ್. ಹೌದಾ? ನೆಕ್ಸ್ಟು ಲೋ ಎಲ್ಲಿದೆ ಹಂಗಾದ್ರೆ? ಲೋ ಇದೇನೆ, ಡೈಲಿ ಲೋವರ್ ಲೋ ಜೊತೆ 4 ಅವರ್ದು ಲೋವರ್ ಲೋ. ಓಕೆ, ಸೊ ಇವಾಗ ಇಷ್ಟು 4 ಅವರ್ ಡೈಲಿಯಿಂದ 4 ಅವರ್ಗೂ ನಾವು ರಿಫೈನ್ ಮಾಡಾಗಿದೆ. ಹೌದಾ? ಸೊ 4 ಅವರ್ದು ಆದಮೇಲೆ 1 ಅವರ್ಗೆ ಬರ್ತೀವಿ. 1 ಅವರಲ್ಲಿ ನಮಗೆ ಮುಂಚೆ ಇದೆಲ್ಲ ಬೇಕಾಗಿಲ್ಲ. ಇವಾಗ ನಮ್ಗೆ ಗೊತ್ತು 4 ಅವರ್ ರೇಂಜು ನಮ್ಮದು ಇಷ್ಟೇ ಅಂತ. ಸೊ ಏನು ಮಾಡ್ತೀವಿ, 4 ಅವರ್ ರೇಂಜ್ ಮೇಲೆ ಮಾತ್ರ ಫೋಕಸ್. 4 ಅವರ್ ರೇಂಜ್ ಒಳಗಡೆ ಇರೋ 1 ಅವರ್ದು ಪ್ರೈಸ್ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡ್ತೀವಿ. ಓಕೆ, ಸೊ 1 ಅವರ್ದು ನೋಡಿದ್ರೆ ನಾವು ಈಗ ನಮಗೆ ಗೊತ್ತು ಡೈಲಿ ಬೆರಿಶ್ ಇದೆ, 4 ಅವರ್ ಬೆರಿಶ್ ಇದೆ. ನೆಕ್ಸ್ಟು 1 ಅವರ್ಗೆ ಹೋಗಿ ನೋಡಿದ್ರೆ 1 ಅವರ್ ಕೂಡ ಬೆರಿಶೇ ಇತ್ತು. ಬಟ್ ಇಲ್ಲಿ ಒಂದು ಸ್ವಲ್ಪ ಬುಲಿಶ್ ಆಗಿದೆ ಇಂಟರ್ನಲ್ಲಿ. ಹೌದಾ? ಸೊ ನೋಡಿ ಈ ಥರ ಕೆಳಗಡೆ ಬಂದಿತ್ತು, ಚೂರು ಮೇಲೋಯ್ತು, ಮತ್ತೆ ಇಲ್ಲಿ ಬ್ರೇಕ್ ಕೊಡ್ತು, ಕೆಳಗಡೆ ಬಂತು, ಮತ್ತೆ ಇಲ್ಲೆಲ್ಲೂ ಮೇಲೆ ಹೋಗೋಕ್ಕಾಗಿಲ್ಲ, ಲಾಸ್ಟ್ ಕೆಳಗಡೆ ಇಲ್ಲಿತ್ತು. ಅದಾದಮೇಲೆ ಇದನ್ನ ಈ ಪಾಯಿಂಟ್ನ ಬ್ರೇಕ್ ಮಾಡಿ ಮೇಲೋಗಿದೆ. 1 ಅವರ್ ಸ್ವಲ್ಪ ಬುಲಿಶ್ ಆಗಿದೆ ಇವಾಗ. ಓಕೆ, ಸೊ ಓಕೆ, ಇದು ಇಂಟರ್ನಲಿ ಬುಲಿಶ್ ಆಗಿದೆ ಅಷ್ಟೇ. ಸೊ 1 ಅವರ್ ಸೆಲ್ಲಿಂಗ್ ಪ್ರೆಷರ್ಸ್ ಇಲ್ಲಿಂದ ಬರ್ಬೋದು, ಮತ್ತೆ ಇಲ್ಲ ಇಲ್ಲಿಂದನೇ ಹೋಗ್ಬೋದು. ಬಟ್ ಕರೆಂಟ್ಲಿ ಪ್ರೈಸ್ ಆ್ಯಕ್ಷನ್ನು 1 ಅವರಲ್ಲಿ ಬುಲಿಶ್ ಇದೆ. ಸೊ ನಾವೇನು ಮಾಡ್ಬೋದು ನೆಕ್ಸ್ಟ್ ಅಂದರೆ
1 ಅವರ್ ಮತ್ತು 15 ಮಿನಿಟ್ಸ್ ಎರಡು ಬೆರಿಶ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡೋದ್ಕಿಂತ ಇನ್ನೂ ಒಂದು ಕೆಲಸ ಏನು ಮಾಡ್ಬೋದು ಅಂದರೆ, ಸದ್ಯಕ್ಕೆ ಶಾರ್ಟ್ ಟರ್ಮ್ ಬೈ ಕೂಡ ಮಾಡ್ಬೋದು, ಬಟ್ ಸೆಲ್ಲಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ಸ್ ಬೆರಿಶ್ ಇದೆ. ಸೆಲ್ಲಿಂಗ್ ಕಡೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋವರೆಗೂ ವೆಯ್ಟ್ ಮಾಡಿ 1 ಅವರ್ ಇಲ್ಲ 15 ಮಿನಿಟ್ಸಲ್ಲಿ. ಆಮೇಲೆ ನಾವು ನಮ್ಮ ಎಂಟ್ರೀಸ್ನ ತೊಗೋಬೋದು ಬೇಕಿದ್ರೆ ಸೆಲ್ಗೆ. ಇಲ್ಲ ಬೈಯಿಂಗ್ ಹೋಗ್ತೀನಿ ಅಂದರೆ ಅದು ಓಕೆನೆ ಶಾರ್ಟ್ ಟರ್ಮ್ಗೆ. ಇದೇನು 1 ಅವರ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ ಮೇಲೆ. ಸಾರಿ, ಬ್ರೇಕ್ಔಟ್ ಸ್ಟ್ರಕ್ಚರ್ ಅಲ್ಲ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಆ್ಯಕ್ಚುಲಿ 1 ಅವರ್ದು. ಯಾಕೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋಕ್ಕೆ ಏನು ಬೇಕು ನಮಗೆ? ಈ ಥರ ಕೆಳಗಡೆ ಹೋಗ್ತಿದ್ದು ಮೇಲ್ಗಡೆ ಬ್ರೇಕ್ ಕೊಡಬೇಕು. ಸೊ ದಿಸ್ ಈಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಅದೇ ಆಗಿರೋದಿಲ್ಲಿ. ಯಾವ ಟೈಮ್ ಫ್ರೇಮಲ್ಲಿ? 1 ಅವರ್ ಟೈಮ್ ಫ್ರೇಮಲ್ಲಿ ಅಲ್ಲ. ಸೊ 1 ಅವರ್ ಅಂತ ಇನ್ಕ್ಲೂಡ್ ಮಾಡೋಣ. 1 ಅವರ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ 1 ಅವರ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದರೆ ಇದೇನಾಗುತ್ತೆ ನಮ್ಮದು? 1 ಅವರ್ದು ಹೈಯರ್ ಲೋ ಆಗುತ್ತೆ. ಓಕೆ, ಅದು ಹೈಯರ್ ಲೋ ಆದರೆ ಹೈಯರ್ ಹೈ ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ಏನು 1 ಅವರ್ದು ಹೈಯರ್ ಹೈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಮೇಲೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಮೇಲೆ ನೆಕ್ಸ್ಟ್ ನಾವು 15 ಮಿನಿಟಲ್ಲಿ ಏನು ನೋಡ್ತೀವಿ? ಅದರೊಳಗಡೆ 1 ಅವರ್ ರೇಂಜ್ ಒಳಗಡೆ ಏನಾಗಿದೆ ನೋಡ್ತೀವಿ, ಹೌದಾ? ಸೊ 1 ಅವರ್ ರೇಂಜ್ ಒಳಗಡೆ ನೋಡಿದ್ರೆ ನಮಗೆ 15 ಮಿನಿಟ್ಸು, ಇದು ಬರೀ 1 ಅವರ್ದಷ್ಟೇ ಅಲ್ಲ, 15 ಮಿನಿಟ್ಸ್ದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಸೊ 15 ಮಿನಿಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್, ಹೌದಾ? ಯಾಕೆ? 15 ಮಿನಿಟ್ಸ್ದು ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿತ್ತು ಲಾಸ್ಟ್. 15 ಮಿನಿಟ್ಸ್ ಬಿ ಒ ಎಸ್ ಇತ್ತು ಅಲ್ಲಿ. 1 ಅವರ್ದು ಬಿ ಒ ಎಸ್ ಅದೇನೆ, 1 ಅವರ್ದು ಮತ್ತು 15 ಮಿನಿಟ್ಸ್ ಎರಡರದ್ದು ಬಿ ಒ ಎಸ್ ಅದೇ ಇತ್ತು. ಓಕೆ, ಇವಾಗ ಎರಡರದ್ದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಶಿಫ್ಟ್ ಆದಮೇಲೆ ಏನಾಗ್ತಾ ಇದೆ? ಸೊ ಇವಾಗ ನಮಗೆ ಗೊತ್ತಾಯಿತು 1 ಅವರ್ ರೇಂಜ್ ಹೈ ಮತ್ತು 15 ಮಿನಿಟ್ಸ್ದು ಎಕ್ಸ್ಟರ್ನಲ್ ರೇಂಜ್ ಹೈ ಇದೇನೆ. ಇವಾಗ ಸದ್ಯಕ್ಕೆ ಎಕ್ಸ್ಟರ್ನಲ್ ರೇಂಜ್ ಲೋ ಬಂದ್ಬಿಟ್ಟು ಇಲ್ಲೇ ಇರೋದು 15 ಮಿನಿಟ್ ಹೈಯರ್ ಲೋ. ಓಕೆ, ಸೊ ಈ ಥರ ಇದೆ ಇವಾಗ ಕಂಡೀಷನ್ಸ್ ಮಾರ್ಕೆಟಲ್ಲಿ, ಪ್ರೆಸೆಂಟ್ ಕಂಡೀಷನ್ಸ್. ಸೊ ನಾವೇನಪ್ಪ ಮಾಡ್ಬೋದು? ಒಂದು ಸಿನಾರಿಯೋ ಏನಪ್ಪ ಅಂದರೆ, ಈ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಕೊನೆಯದು ಏನಿದೆ ಅದನ್ನು 5 ಮಿನಿಟ್ಸಿಗೆ ನಾವು ರಿಫೈನ್ ಮಾಡಿದ್ರೆ ಇಷ್ಟು ಬರುತ್ತೆ. ಓಕೆ, ಸೊ ಇಲ್ಲಿಂದ ಒಂದು ಶಾರ್ಟ್ ಟರ್ಮ್ 1:1 1:2 ಬೈ ತೊಗೋಬೋದು. ಬಟ್ ಬೆಸ್ಟ್ ನಾವೇನಕ್ಕೆ ವೆಯ್ಟ್ ಮಾಡ್ಬೋದು? ಬೆಸ್ಟ್ ನಾವು ಇಲ್ಲೆಲ್ಲಾದರೂ ಮಾರ್ಕೆಟು ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ನೋಡಿದ್ರೆ ನಿಮಗೆ ಮೇಲೋಯ್ತು, ಕೆಳಗಡೆ ಬಂತು, ಮತ್ತು ಮೇಲೋಗಿ ಸ್ವಲ್ಪ ಕೆಳಗಡೆ ಬಂದು ಮತ್ತು ಮೇಲೋಗಿ ಈ ಥರ ಆಗಿದೆ. ಇವಾಗ ಇದೇನಾದರೂ ಬ್ರೇಕ್ ಕೊಟ್ಕೋತಾನೆ ಹೋಗ್ತಿದ್ರೆ ನಾವು ಜಸ್ಟ್ ಒಂದು ಬ್ರೇಕ್ಔಟ್ ಸ್ಟ್ರಕ್ಚರ್ಗೆ ಒಂದು ಟ್ರೇಡ್ ಕ್ಯಾಚ್ ಮಾಡ್ಬೋದು ಈ ಥರ. ಇಲ್ಲ ಅಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೆಳಗಡೆ ಆಗೋಕ್ಕೆ ವೆಯ್ಟ್ ಮಾಡಿ 15 ಮಿನಿಟ್ಸಲ್ಲಿ. ನೆಕ್ಸ್ಟ್ ಆ ಕೊನೆಯ ಆರ್ಡರ್ ಬ್ಲಾಕಿಂದ ಸೆಲ್ ತೊಗೋಬೋದು ಈ ಥರ. ಇವಾಗ ಕರೆಂಟ್ಲಿ ಲಂಡನ್ ಸೆಷನ್ ಟ್ರೇಡಲ್ಲಿ ಈ ಥರ ಸೆಲ್ ತೊಗೋಬೋದು, ಇಲ್ಲಿಂದ ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದು. 1:3 1:2 ಮಿನಿಮಮ್ ಕೊಡುತ್ತೆ. ಆ ಥರ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದರೆ ಈ ಥರ. ಆಗಿಲ್ಲ ಅಂದರೆ ಏನಪ್ಪ ಇನ್ನೊಂದು ಸಿನಾರಿಯೋ, ನೆಕ್ಸ್ಟು ಇದನ್ನು ಹಿಂಗೆ ಬ್ರೇಕ್ ಮಾಡ್ತಾ, ಸೊ ಇದನ್ನು ಹಿಂಗೆ ಬ್ರೇಕ್ ಮಾಡಿದ್ರೆ ನೆಕ್ಸ್ಟು ಈ ಆರ್ಡರ್ ಬ್ಲಾಕಿಂದ ಬೈ ತೊಗೋಬೋದು. ಅದೆಲ್ಲಿರುತ್ತೆ? ಕೊನೆಯ ಆರ್ಡರ್ ಬ್ಲಾಕ್ ಯಾವುದಿರುತ್ತೆ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದಮೇಲೆ ಅಲ್ಲಿಂದ ಒಂದು ಬೈ ತೊಗೋಬೋದು. ಸೊ ಇವೆರಡು ಸಿನಾರಿಯೋ ಇದೆ ಇವಾಗ. ಸೊ ನೀವು ನೋಡೋ ಅಷ್ಟರೊಳಗೆ ಇಲ್ಲ ನ್ಯೂಯಾರ್ಕ್ ಸೆಷನ್ ಅಷ್ಟರೊಳಗೆ ಬೇರೆ ಇದೇನಾದರೂ ಇಂಟರ್ನಲ್ ಆಗಿ ಎಲ್ಲ ಉಳ್ಕೊಂಡ್ರೆ ಜಾಸ್ತಿ ರಿಸ್ಕ್ ತೊಗೋಬೇಡಿ. ಬೈಯಿಂಗ್ ಇದ್ದರೆ ಇಲ್ಲಿಂದನೇ ಮಾಡಿ, ಸೆಲ್ಲಿಂಗ್ ಇದ್ದರೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ತೊಗೊಳ್ಳಿ. ಸೊ ಇವಾಗ ಸದ್ಯಕ್ಕೆ ಏನಾಗ್ತಾ ಇದೆ 15 ಮಿನಿಟ್ಸ್ದು. ಓಕೆ, ಎಲ್ಲಿಂದನೂ ಬಿತ್ತು, ಮೇಲೋಯ್ತು, ಕೆಳಗಡೆ ಬಿತ್ತು. ಸೊ ಎಲ್ಲೂ ಬ್ರೇಕ್ ಕೊಟ್ಟಿಲ್ಲ, ಇಲ್ಲೂ ಕೆಳಗಡೆ ಲಾಸ್ಟ್ ಇದು. ನೆಕ್ಸ್ಟು ಇಲ್ಲಿ ಬ್ರೇಕ್ ಕೊಟ್ಟಿದೆ. ಇವಾಗ ಈ ಥರ ಆಗಿದೆ. ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಬೇಕಿದ್ರೆ. ಒಂದು ಇಲ್ವಾ? ಇಂಟರ್ನಲ್ ಮಾಡ್ತೀರಾ ನೀವು? ಇಂಟರ್ನಲ್ ಮಾಡೋದಿದ್ರೆ ನೋಡಿ, ಇಲ್ಲಿಂದ ತೊಗೋತೀನಿ ಬ್ರೇಕ್ಔಟ್ ಸ್ಟ್ರಕ್ಚರು, ಮತ್ತು ಇದು ಯಾವುದು ಬ್ರೇಕ್ ಮಾಡಿಲ್ಲ, ಇದೇ ಬ್ರೇಕ್ ಮಾಡಿರೋದು. ಮತ್ತೊಂದು ಬ್ರೇಕ್ಔಟ್ ಸ್ಟ್ರಕ್ಚರು, ಇದು ಕರೆಕ್ಟಾಗಿ ಬ್ರೇಕ್ ಆಗಿಲ್ಲ, ನೆಕ್ಸ್ಟ್ ಇಲ್ಲೇ ಆಗಿರೋದು.
ನೆಕ್ಸ್ಟ್ ಇವಾಗ 15 ಮಿನಿಟ್ಸ್ ಆರ್ಡರ್ ಬ್ಲಾಕಿಂದ ಹಿಂಗೆ ಹೋಗ್ತಾ ಇದೆ. ನೋಡಿ ಇದು ಸಿನಾರಿಯೋ ನಿಮ್ಮದು. ನೆಕ್ಸ್ಟ್ ಈ ಆರ್ಡರ್ ಬ್ಲಾಕ್ ಹತ್ರ ಎಲ್ಲಾದರೂ ಬಂದರೆ ನೆಕ್ಸ್ಟ್ ಟೈಮು ಇದನ್ನು ಬ್ರೇಕ್ ಮಾಡಿ ಆವಾಗ ಬೇಕಿದ್ರೆ ನೀವು ಇಲ್ಲಿಗೆ ಆರ್ಡರ್ ಬ್ಲಾಕಿಂದ ಪ್ಲೇಸ್ ಮಾಡ್ಬೋದು ಬೈ. ಬಟ್ ಮೋಸ್ಟ್ ಪ್ರಾಬಬ್ಲಿ ಸೆಲ್ಲಲ್ಲೇ ವೆಯ್ಟ್ ಮಾಡಬೇಕು. ಲೆಟ್ಸ್ ಸಿ ಏನಾಗುತ್ತೆ, ಯಾವ ಥರ ಕ್ಯಾಚ್ ಮಾಡ್ತೀವಿ. ನೀವು ಕಮ್ಯುನಿಟಿಲಿ ಇದ್ದರೆ ಅಫ್ಕೋರ್ಸ್ ನಿಮಗೆ ಟ್ರೇಡ್ಸ್ ನಾವು ಯಾವ ಥರ ಪ್ಲೇಸ್ ಮಾಡ್ತೀವಿ ಗೊತ್ತೇ ಇರುತ್ತೆ. ನೋಡೋಣ, ಕಮ್ಯುನಿಟಿಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ವಾಟ್ಸಪ್ಪಲ್ಲಿ. ಲೆಟ್ಸ್ ಸಿ ಯಾವ ಥರ ಹೋಗುತ್ತೆ ಇವತ್ತೊಂದು ದಿನ. ಟ್ಯೂಸ್ಡೇ ಒಳ್ಳೆ ದಿನ. CPI ಬ್ರೋ, CPI ನ್ಯೂಸ್ ಇದೆ ಇವತ್ತು 6 ಗಂಟೆಗೆ. ಇವತ್ತು ಟ್ರೇಡ್ ಸಿಗೋದು ಡೌಟೇ ಅಲ್ಲಿವರೆಗೂ, ಅದು ಮುಗಿಯೋವರೆಗೂ. ನೋಡ್ಕೊಂಡು ಮಾಡಿ ಹುಷಾರಾಗಿ. ಓಕೆ, ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಬಾಯ್.